ಎಲ್ಲರಿಗೂ ನಮಸ್ತೆ ಫ್ರೆಂಡ್ಸ್. ಎಂಡ್ ಟು ಎಂಡ್ ಕಮ್ಯುನಿಟಿ ಈ ಕಂಪ್ನೀಲಿ ನಾವು ಒಬ್ರಿಗೊಬ್ರು ಸಹಾಯ ಮಾಡ್ಕೊಂಡು ಅರ್ನಿಂಗ್ಸ್ ಮಾಡುವಂಥ ಸುಂದರವಾದ ಪ್ಲಾಟ್ಫಾರ್ಮ್ ಇರುತ್ತೆ. ಕಮ್ಯುನಿಟಿ ಬಿಲ್ಡ್ ಮಾಡಿ ನಾವು ಅರ್ನಿಂಗ್ಸ್ ಮಾಡೋಂಥದ್ದು. ಸೊ ಇಲ್ಲಿ ನಿಮಗೆ ಇವತ್ತು ಐ ಡಿ ಆ್ಯಕ್ಟಿವೇಷನ್ ಮಾಡೋದು ತಿಳಿಸ್ಕೊಡ್ತಾಯಿದ್ದೀನಿ. ಮುಂಚೆ ನಾನು ಐ ಡಿ ಯಾವ ಥರ ಮಾಡಬೇಕು ಅಂತ ತಿಳಿಸ್ಕೊಡ್ತಾಯಿದ್ದೆ. ಇವತ್ತು ಐ ಡಿ ಆ್ಯಕ್ಟಿವೇಷನ್ ಮಾಡೋದು ಯಾವ ಥರ ಅಂತ ತಿಳಿಸ್ಕೊಡ್ತಾಯಿದ್ದೀನಿ. ನೋಡಿ, ನಮಗೆ ಇಲ್ಲಿ ಐ ಡಿ ನಂಬರ್ ಪಾಸ್ವರ್ಡ್ ಹಾಕಿದ್ಮೇಲೆ ಈ ಥರ ಒಂದು ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ. ಈ ಡ್ಯಾಶ್ಬೋರ್ಡಲ್ಲಿ ನಿಮಗೆ ಇಲ್ಲಿ ಟೋಟಲ್ ರಿಸೀವಲ್ಲಿ ನಮಗೆ ಎಷ್ಟು ಅಮೌಂಟ್ ಬಂದಿರುತ್ತೆ ಅದು ಕಾಣಿಸುತ್ತೆ. ಮತ್ತು ಡೈರೆಕ್ಟ್ ಹೆಲ್ಪು ಮತ್ತು ಲೆವೆಲ್ ಅರ್ನಿಂಗ್ಸು ಮತ್ತು ಬೈನರಿ ಇನ್ಕಮ್ಮು, ಇದು 4 ಕೂಡ ನಮಗೆ ಇನ್ಕಮ್ ಇರುತ್ತೆ. ಮತ್ತು ಇಲ್ಲಿ ನಾವು ಕೆಲವೊಬ್ರು ಕೇಳ್ತಾರೆ, ಸರ್ ನಾವೀಗ ಐ ಡಿ ಮಾಡ್ಕೊತೀವಿ ಫೋನ್ಪೇ ಗೂಗಲ್ ಪೇಲಿ ನೀವು ಹೇಳ್ತಾಯಿದ್ದೀರಿ ಹೆಂಗೆ ಸೆಂಡ್ ಮಾಡೋದು ಅಂತ ತುಂಬ ಜನ ಕೇಳ್ತಾರೆ ನನ್ನ. ಆದರೆ ಇಲ್ಲಿ ಅದಕ್ಕೋಸ್ಕರನೇ ಒಂದು ಆಪ್ಷನ್ಸ್ ಬಿಟ್ಟವ್ರೆ, ಟು ಬಿ ಸೆಂಡ್ ಅಂತ ಬಿಟ್ಟವ್ರೆ. ಅಲ್ಲಿ ಕ್ಲಿಕ್ ಮಾಡಿದ್ರೆ ಅವ್ರ ಡೀಟೇಲ್ಸ್ ಎಲ್ಲ ಬರುತ್ತೆ. ನೋಡಿ, ಈ ಥರ ಡೀಟೇಲ್ಸ್ ಎಲ್ಲ ಪೂರ್ತಿ ಬರುತ್ತೆ. ಆವಾಗ ಏನು ಮಾಡ್ಬೇಕು ಅಂತ ಹೇಳಿದ್ರೆ, ನಾವು ಫಸ್ಟ್ನೇ ಪೇಮೆಂಟು ನಾನು 10 ರೂಪಾಯಿ ಮಾಡ್ತೀನಿ, ಓಕೆನಾ. ನೋಡಿ, ಅಮೌಂಟು ಫಸ್ಟ್ನೇ ಪೇಮೆಂಟು 10 ರೂಪಾಯಿ ಇದೆ. QR ಸ್ಕ್ಯಾನರ್ ಹಾಕವ್ರೆ. ಮತ್ತು ಅವರು ಫೋನ್ಪೇ ಯು ಪಿ ಐ ನಂಬರ್ ಹಾಕವ್ರೆ. ಮತ್ತು ಗೂಗಲ್ ಪೇ ಯು ಪಿ ಐ ನಂಬರ್ ಹಾಕವ್ರೆ. ಮತ್ತು ಪೇಟಿಎಮ್ ಯು ಪಿ ಐ ನಂಬರ್ ಹಾಕವ್ರೆ. ಮತ್ತು ಅವ್ರ ಬ್ಯಾಂಕ್ ಡೀಟೇಲ್ಸು ಹಾಕವ್ರೆ, ಓಕೆನಾ. ಆದರೆ ನಾನಿಲ್ಲಿ ನನಗೆ ಯಾವುದು ಯೂಸ್ ಆಗುತ್ತೆ, ಫೋನ್ಪೇ ಯೂಸ್ ಆಗುತ್ತೆ ನನಗೆ, ಓಕೆನಾ. ನನ್ನ ಹತ್ರ ಗೂಗಲ್ ಪೇ ಫೋನ್ಪೇ ಎರಡೂ ಇದೆ. ಆದರೆ ನಾನು ಅವ್ರಿಗೆ ಫೋನ್ಪೇ ಯು ಪಿ ಐಗೆ ಹಾಕ್ತೀನಿ. ಕಾಪಿ ಮಾಡ್ಕೊಂಡೆ ಅವರು ಇದನ್ನು. ನಾನಿವಾಗ ಫೋನ್ಪೇಗೆ ಹೋಗ್ತೀನಿ. ನೋಡಿ, ಫೋನ್ಪೇ ಬಂದೆ, ಓಕೆನಾ. ಅದು ಯು ಪಿ ಐ ಲಿಂಕ್ ಇರೋದ್ರಿಂದ ನಾನು ಯು ಪಿ ಐ ಲಿಂಕ್ ಸೆಲೆಕ್ಟ್ ಮಾಡ್ಕೊತೀನಿ. ಕಾಪಿ ಮಾಡ್ಕೊಂಡಿದೆ, ಅದನ್ನ ಇಲ್ಲಿ ಪೇಸ್ಟ್ ಮಾಡ್ಕೊತೀನಿ, ಓಕೆನಾ. ಈ ಥರ ಪೇಸ್ಟ್ ಮಾಡ್ತೀನಿ. ಪೇಸ್ಟ್ ಆಯ್ತಲ್ವಾ. ಅವ್ರಿಗೆ ಎಷ್ಟು ರೂಪಾಯಿ ಕಳಿಸ್ಬೇಕು, ನಾನು 10 ರೂಪಾಯಿ ಮಾತ್ರ ಕಳಿಸ್ಬೇಕು. 10 ರೂಪಾಯಿ ಸೆಂಡ್ ಮಾಡ್ತಾಯಿದ್ದೀನಿ. ಪೇ ನೋಡಿ, ನಾನಿವಾಗ ಅವ್ರಿಗೆ 10 ರೂಪಾಯಿ ಸೆಂಡ್ ಮಾಡಿದ್ದೀನಿ. ಅದನ್ನ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ, ಒಂದು ಟೆಲಿಗ್ರಾಮ್ ಗ್ರೂಪ್ ಇರುತ್ತೆ, ಓಕೆನಾ. ಅವರು ಒಂದು ಟೆಲಿಗ್ರಾಮ್ ಗ್ರೂಪ್ ಮಾಡವ್ರೆ. ಇಲ್ಲಿ ನೋಡಿ, ಇದಲ್ಲ, ಇನ್ನೊಂದು ಐತೆ. ಇಲ್ಲಿ ನೋಡಿ, ಈ ಥರ ನಾವು ಒಂದು ಟೆಲಿಗ್ರಾಮ್ ಗ್ರೂಪ್ ಇರುತ್ತೆ. ಅದಕ್ಕೆ 10 ರೂಪಾಯಿದು ಸೆಂಡ್ ಮಾಡಿದ್ದೀವಲ್ಲ, ಅದು ಒಂದು ಸ್ಕ್ರೀನ್ಶಾಟ್ ಫೋಟೋ ತಗೊಂಡ್ರೆ ಇಲ್ಲಿ ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ಅವ್ರದ್ದು ಐ ಡಿ ನಂಬರ್ ಹಾಕಬೇಕಾಗತ್ತೆ. ಯಾರು ಕ್ರಿಯೇಟ್ ಮಾಡ್ತಾಯಿದ್ದೀವಿ ಅವ್ರದ್ದು ಒಂದು ಐ ಡಿ ನಂಬರ್ ಹಾಕಬೇಕಾಗತ್ತೆ. ಅಲ್ಲಿ C9647 49 ಈ ಥರ ನಾವು ಪೇ ಮಾಡಿರೋದು ಮತ್ತು ಅವ್ರ ಐ ಡಿ ನಂಬರು ಸೆಲೆಕ್ಟ್ ಮಾಡಿ ನಾವು ಗ್ರೂಪ್ಗೆ ಹೆಂಗೆ ಸೆಂಡ್ ಮಾಡಬೇಕಾಗತ್ತೆ, ಓಕೆನಾ. ಇಲ್ಲಿ ಗ್ರೂಪ್ ಅಡ್ಮಿನ್ ಇರೋ ಅಂಥವ್ರು, ಅವರು ನಮಗೆ ಡನ್ ಅಂತ ಕಳಿಸ್ತಾರೆ. ಅದಕ್ಕಿಂತ ಮುಂಚೆದು ಈಗ ನಾನು ಇಲ್ಲಿ 10 ರೂಪಾಯಿ ಪೇ ಮಾಡಿರೋದಕ್ಕೆ ಇಲ್ಲಿ ಒಂದು ನಾವು ಕನ್ಫರ್ಮ್ ಮಾಡಬೇಕಾಗುತ್ತೆ ಅಲ್ವಾ, ಯಾವ ಥರ ಪೇ ಮಾಡಿದ್ದೀವಿ ಅನ್ನೋದಕ್ಕೆ ಒಂದು ಡಾಕ್ಯುಮೆಂಟು ಇರುತ್ತೆ ಅಲ್ವಾ. ಅವ್ರಿಗೆ ಕಳಿಸ್ಬಿಟ್ಟು ನೆಕ್ಸ್ಟು ಇಲ್ಲಿ ರೆಡ್ ಮಾರ್ಕಲ್ಲಿ ಸಬ್ಮಿಟ್ ಅಂತ ಇರುತ್ತೆ, ಓಕೆನಾ. ಈ ಸಬ್ಮಿಟ್ ಕೊಟ್ಟ ತಕ್ಷಣ ಡ್ಯಾಶ್ಬೋರ್ಡ್ ಕೇಳುತ್ತೆ. ಮತ್ತೆ ಈ ಥರ ಡ್ಯಾಶ್ಬೋರ್ಡು ನೋಡಿ, ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಈಗ ನಾವು ಒಬ್ರಿಗೆ ಸೆಂಡ್ ಮಾಡಿದ ತಕ್ಷಣ 6 ಜನ ಇದ್ದಿದ್ದು ಟು ಬಿ ಸೆಂಡಲ್ಲಿ 5 ಜನ ಆಯಿತು. ಸೆಂಡಲ್ಲಿ 1 ಬಂತು, ಓಕೆನಾ. ನೆಕ್ಸ್ಟು ಇಲ್ಲಿ ನೋಡ್ಕೊಳ್ಳಿ, ಮತ್ತು ಇನ್ನೂ ಒಬ್ಬರಿಗೆ 10 ರೂಪಾಯಿ ಕೇಳ್ತಾಯಿದೆ, ಓಕೆನಾ. ಇನ್ನೊಬ್ರಿಗೆ 10 ರೂಪಾಯಿ ಸೆಂಡ್ ಮಾಡಬೇಕಾಗುತ್ತೆ.
ಅದನ್ನು ನಾವೇನು ಮಾಡೋದು, ಇಲ್ಲಿ ಫೋನ್ಪೇ ನಂಬರ್ ಐತೆ, ಕಾಪಿ ಮಾಡ್ಕೊಳ್ಳೋದು, ಮತ್ತು ಫೋನ್ಪೇಗೆ ಹೋಗೋದು. ಈ ಥರ ಮೊದಲು ಟ್ರಾನ್ಸ್ಫರ್ ಮಾಡಿದ್ದು. ಫೋನ್ಪೇಗೆ ಹೋಗ್ಬಿಟ್ಟು ಇಲ್ಲಿ ಅವ್ರ ನಂಬರ್ ಕಾಪಿ ಮಾಡ್ಕೊಳ್ಳೋದ, ಪೇಸ್ಟು. ಒಂದು ನಿಮಿಷ. ಅವ್ರ ನಂಬರ್ ಹಾಕಿದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ 2 ಪೇಮೆಂಟ್ ಮಾಡಿದೆ. ಸೆಂಡಲ್ಲಿ ಒಂದು, ಸೆಂಡ್ ಕನ್ಫರ್ಮ್ ಅದೊಂದು 2 ಪೇಮೆಂಟ್ ಆಗಿದೆ. ಇನ್ನು 4 ಪೇಮೆಂಟ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ, ಇವಾಗಲೂ ಪೇಮೆಂಟ್ ಬಂದು 48 ರೂಪಾಯಿ. ಇದು ಫೋನ್ಪೇ ಮತ್ತು ಗೂಗಲ್ ಪೇ, ಪೇಟಿಎಮ್ಮು ಎಲ್ಲ ಲಿಂಕ್ ಮಾಡಿದ್ದಾರೆ. ನನಗೆ ಯಾವುದು ಹೆಲ್ಪ್ ಆಗುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊತೀನಿ. ನಾನು ಫೋನ್ಪೇನೇ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ.